ಕೈಕೊಟ್ಟ ಮುಂಗಾರು ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ದೇವರ ಮೊರೆ ಹೋಗಿದ್ದಾರೆ ರೈತರು. ಮುಂಗಾರು ಮಳೆಯ ದರ್ಶನ ಆಗ್ತಾ ಇಲ್ಲ, ವಾಡಿಕೆಗಿಂತ ಮಳೆ ಕಮ್ಮಿ ಇದೆ, ಹಾಗಾಗಿ ದೇವರ ಮೊರೆ ಹೋಗಿದ್ದಾರೆ. ಶಿವನ ಹೆಸರಿನಲ್ಲಿ ಸಪ್ತ ಭಜನೆ ಮಾಡಿದ್ದಾರೆ ಅನ್ನದಾತರು. ಗುರುಮಠಕಲ್ ತಾಲೂಕಿನ ಯಲ್ಹೇರಿಯಲ್ಲಿ ಭಜನೆ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಿರಂತರವಾಗಿ ಭಜನೆ. ಸಪ್ತ ಭಜನೆ ಅಂದರೆ 7 ದಿನ ನಿರಂತರವಾಗಿ 24 ಗಂಟೆ ಭಜನೆ ಮಾಡಲಾಗುತ್ತೆ. ಈ ರೀತಿ ಭಜನೆ ಮಾಡಿದರೆ ಮಳೆ ಬರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿನೇ ಸಪ್ತ ಭಜನೆಯನ್ನ ಮಾಡಿ, ಅಂದರೆ 7 ದಿನ ಭಜನೆಯನ್ನ ಮಾಡಿ ಮಳೆರಾಯನನ್ನ ಕರೆಸಿಕೊಳ್ಳುವಂತಹ ಪ್ರಯತ್ನ. ಕುರಿತು ನಮ್ಮ ಪ್ರತಿನಿಧಿ ಅಮೀನ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮಳೆಗಾಗಿ ರೈತರು ದೇವರ ಮೊರೆ ಹೋಗುವಂಥ ಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುತ್ತದೆ. ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ತಾಲೂಕಿನ ಯಲೇರಿ ಗ್ರಾಮದ ರೈತರು ದೇವರ ಮೊರೆ ಹೋಗಿರೋದು. ಸಾಧಾರಣ ಈಗ ಅದೇ ಗ್ರಾಮದಲ್ಲಿದ್ದೀನಿ. ಗ್ರಾಮದಲ್ಲಿ ಕಳೆದ 7 ದಿನಗಳಿಂದ ನಿರಂತರವಾಗಿ ಸಪ್ತ ಭಜನೆಯನ್ನು ಆರಂಭ ಸಹಿತ ಈಗ ಮಾಡಿರುವಂಥದ್ದು. ಗ್ರಾಮದಲ್ಲಿರುವಂಥ ಆಂಜನೇಯ ದೇವಸ್ಥಾನದಲ್ಲಿ ಗ್ರಾಮದ ಪ್ರತಿಯೊಬ್ಬರು ಸೇರಿಕೊಂಡು ಏನು ಈ ಒಂದು ದೇವಸ್ಥಾನದಲ್ಲಿ ಸಪ್ತ ಭಜನೆ ಅಂದರೆ 7 ದಿನಗಳ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲ ನಿರಂತರವಾಗಿ ಭಜನೆ ಮಾಡುವಂಥ ಕೆಲಸ ಮಾಡ್ತಾರೆ. ಮಳೆ ರಾಯ ಸಂಪೂರ್ಣವಾಗಿ ಮುನಿಸಿಕೊಂಡಿರುವ ಕಾರಣಕ್ಕಾಗಿ ರೈತರು ಒಂದು ರೀತಿ ಕಂಗಾಲಾಗಿ ಹೋಗಿದ್ದಾರೆ. ಇದೇ ಕಾರಣಕ್ಕಾಗಿ ದೇವರ ಮೊರೆ ಹೋಗೋ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಶಿವನ ಜಪ ಮಾಡೋ ಮೂಲಕ ಮಳೆರಾಯ ಅಬ್ಬರಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡ್ತಿದ್ದಾರೆ. ಕಳೆದ 7 ದಿನಗಳಿಂದ ಸಪ್ತ ಭಜನೆ ಅಂದರೆ 7 ದಿನಗಳ ಕಾಲ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲ ಭಜನೆಯನ್ನು ನಾನ್ ಸ್ಟಾಪ್ ಆಗಿ ಭಜನೆ ಮಾಡುವಂಥ ಈ ಒಂದು ಸಪ್ತ ಭಜನೆ ಏನು ಪ್ರತಿಯೊಂದು ಪಾಳಿ ಪ್ರಕಾರ ಅಂದರೆ ಒಂದೊಂದು ಟೈಮಲ್ಲಿ ಅಂದರೆ 3 ಗಂಟೆಗಳ ಕಾಲ ನಿರಂತರವಾಗಿ 7 ಜನರ ತಂಡ ಭಜನೆ ಮಾಡುತ್ತೆ. ಅದಾದ ನಂತರ ಮತ್ತೊಂದು ತಂಡ ಬಂದು ಭಜನೆಯನ್ನು ಮಾಡೋ ಮೂಲಕ ಇಡೀ ದಿನದ 24 ಗಂಟೆಗಳ ಕಾಲ ಭಜನೆ ಮಾಡ್ತಿದ್ದಾರೆ. ಈಗಾಗಲೇ ತಾವು ಹತ್ತಿ, ತೊಗರಿ ಮತ್ತು ಹೆಸರನ್ನು ಬಿತ್ತನೆ ಮಾಡಿ ಕೂತಿದ್ರೆ ಈಗ ಮೊಳಕೆ ಕೂಡ ಹೊಡೆದಿದೆ. ಈಗ ಮಳೆ ಅವಶ್ಯಕತೆ ಇರುವಂಥದ್ದು. ಆದರೆ ಮಳೆ ರಾಯ ಕೈ ಕೊಟ್ಟ ಕಾರಣಕ್ಕೆ ದೇವರಲ್ಲಿ ಭಜನೆ ಮಾಡ್ತಾರೆ. ಯಾವ ಕಾರಣಕ್ಕೆ ಮಾಡ್ತಿದ್ರಿ, ಎಷ್ಟು ದಿನಗಳಿಂದ ಮಾಡ್ತಿದ್ರಿ ಅಂತ? ನಮ್ಮಲ್ಲಿ ಮೊದಲಿಂದ ವಾಡಿಕೆ ಏನಾದಂದರೆ ಮಳೆ ಬರಲಿಲ್ಲ ಅಂದರೆ ನಾವು ನಮ್ಮ ಭೂಮಿನೇ ಮಳೆ ಆಶ್ರಿತ. ಮಳೆ ಬರಲಿಲ್ಲ ಅಂದರೆ ನಮ್ಮಲ್ಲಿ ಏನದ ಒಂದು ಮೊದಲಿಂದ ಪದ್ಧತಿ ಅದ. ಮಳೆ ಬರಲಿಲ್ಲ ಅಂದರೆ ಸಪ್ತ ಭಜನೆ ಇಡ್ತೀವಿ ಅಂತೇಳಿ 7 ದಿನದ ಭಜನೆ ಮಾಡ್ತೀವಿ ನಾವು. ಪ್ರತಿ ಒಂದು ವಾರ ಮುಂಜಾನೆ 3 ಗಂಟೆ ಒಂದು ಶಿಫ್ಟು ಹಂಗಾಗಿ ಮಾಡ್ತೀವಿ. ಅದರ ನಮಗೆ ನಂಬಿಕೆ ಏನಂದರೆ ನಾವು ಸಪ್ತ ಭಜನೆ ಮಾಡಿದರೆ ನಮ್ಗೆ ವರ ಕೊಡ್ತಾನೆ ದೇವರು, ಮಳೆ ಬರ್ತದ ಅಂತ ಮೊದಲಿಂದ ನಮ್ಮಲ್ಲಿ ಮಾಡ್ಯಾರಿದು. ಮಳೆ ಬರ್ತಾ ಇಲ್ಲ, ತಾವು ಯಾವ ರೀತಿ ದೇವರಲ್ಲಿ ಬೇಡ್ಕೊಳ್ತಿದ್ರಿ? ಈಗ ಏನು ಸಮಸ್ಯೆ ಆಗ್ತಿದೆ ರೈತರ ತಮ್ಮ ಜಮೀನುಗಳಲ್ಲಿ ಅಂತ? ಈಗ ಇದು ಸುಮಾರು 7 ದಿನದಿಂದ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಇವತ್ತು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಗೆ 7ನೇ ದಿನ ಮೊದಲನೇ ದಿನ ಸ್ಟಾರ್ಟ್ ಮಾಡಬೇಕಾದ್ರೇ ಮಳೆ ಬಂದಿದೆ. ಅದೇ ಮಳೆಯಿಂದನೇ ನಾವು ಬಿತ್ತನೆ ಮಾಡಿದ್ದೀವಿ. ಆದರೆ ಮುಂದೇನು ಮಳೆ ಬಂದರೆ ನಮಗೆ ಒಳ್ಳೆಯದಾಗುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಇದೆ. ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ, ಆದಷ್ಟು ಮಳೆ ಬರುತ್ತೆ ಅಂತ ನಂಬಿಕೆ ನಮಗಿದೆ. ಕ್ಯಾಮ್ರಾಮನ್ ಸುಶಾಂತ್ ಜೊತೆ ಟಿವಿ 9 ಯಾದಗಿರಿ.